ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಒಂದು ಸ್ಪೆಷಲ್ ಆದ ಒಂದು ಡಿಸೈನ್ ತೋರಿಸ್ತೀನಿ. ಚೆನ್ನಾಗಿದೆ, ಅದು ತುಂಬ ಟ್ರೆಂಡಿಂಗು. ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಕ್ರೋಶ 8 ತೊಗೊಂಡಿದ್ದೀನಿ. ಆಮೇಲೆ 8 ಎಳೆ ಇಲ್ಲ 6 ಎಳೆ ತೊಗೋಬೋದು. 4 3 7 7 6 ತೊಗೋಬೋದು, 7 ತೊಗೋಬೋದು, 8 ತೊಗೋಬೋದು. ಅದು ನಿಮಗೆ ಬಿಟ್ಟಿದ್ದು. ಒಂದು ಟ್ರೈ ಮಾಡಿ, ಆಮೇಲೆ ನಿಮಗದು ಸರಿ ಹೋಯಿತು ಅಂದರೆ ಅಷ್ಟೇ ಎಳೆಯಲ್ಲಿ ನೀವು ಮಾಡ್ತಾ ಹೋಗ್ಬೋದು ಫ್ಲವರ್ಸ್ನ. ಸೊ ಈ ಥರ ಬೀಟ್ ತೊಗೊಂಡಿದ್ದೀನಿ ನಾನು. ಇದಕ್ಕೆ ಫಸ್ಟು ಒಂದು ನಾಟ್ ಹಾಕ್ಕೊಳ್ಳಿ ಇದಕ್ಕೆ, ಯಾಕಂದರೆ ಅದು ಬಿಟ್ಕೊಂಡು ಹೋಗಬಾರ್ದು ಅಂತ ಅಷ್ಟೇ. ಒಂದು ನಾಟ್ ಹಾಕ್ಕೊಂಬಿಟ್ಟು ಈ ಥರ ಕ್ರೋಶಲ್ಲಿ ಬೀಡನ್ನ ಹಾಕ್ಕೊಂಬಿಟ್ಟು ಇದನ್ನು ಒಂದು ಸರಿ ನೀವು ಹೀಗೆ ತೊಗೋಬೋದು. ಅದು ಎಳೆಗಳು ಒಂದೊಂದು ಸರಿ ಮಿಸ್ ಆಗುತ್ತೆ. ಮಿಸ್ ಆಗದೇ ಇದ್ದರೆ ಓಕೆ, ಇಲ್ಲ ಅಂದರೆ ಟ್ವಿಸ್ಟ್ ಮಾಡಿ ತೊಗೋತೀನಿ ನಾನು. ಹೇಗನ್ನು ತೊಗೋಬೋದು ನೀವು. ಒಟ್ಟು ಈ ಥರ ಅಷ್ಟು ಎಳೆ ಬರಬೇಕು ಬೀಡಲ್ಲಿ. ಇದು ಈ ಥರ ಉದ್ದ ಇಟ್ಕೊಳ್ಳಿ. ಒಂದು ಸ್ವಲ್ಪ ಉದ್ದ ಇಟ್ಕೊಂಡು ನೋಡಿ, ಒಂದು ಚೈನ್ ಹಾಕ್ಕೊಳ್ಳೋಣ ಫಸ್ಟು. ಇದು 7 ಎಳೆ 8 ಎಳೆ ಎಲ್ಲ ನಿಮಗೆ 10 11 ಆಗೋದಿಲ್ಲ ಕ್ರೋಶ. ಸೊ ಅದಕ್ಕೆ ನಾನು 8 ತೊಗೊಂಡಿದ್ದೀನಿ. ಈ ಥರ ಇದನ್ನು ಎಳ್ಕೊಂಡ್ರೆ ಇಲ್ಲಿ ಟೈಟ್ ಆಗುತ್ತೆ ಬೀಡ್ ಹತ್ರ. ಎಳ್ಕೊಂಬಿಟ್ಟು 1 2 3 4 5 6 6 ಅಥವಾ 7 ಹಾಕ್ಕೋಬೋದು. ನಾನಿಲ್ಲಿ 6 ಹಾಕ್ಕೋತೀನಿ. 6 ಚೈನ್ ಹಾಕ್ಕೊಂಡು ನೋಡಿ, ಲಾಸ್ಟ್ ಈಗ ಫಸ್ಟ್ ಚೈನ್ ಮಾಡಿದ್ವಲ್ಲ ನಾವು ಬೀಡಾದಮೇಲೆ, ಆ ಚೈನಿಗೆ ಬಂದು ಲಾಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹಿಡ್ತಕ್ಕೆ ಬರೋ ತನಕ ಹಿಂಗೆ ಲೂಸ್ ಆಗುತ್ತೆ ನೋಡಿ. ಇದನ್ನು ಎಳ್ಕೊಂಡ್ರೆ ಇದು ಟೈಟ್ ಆಯಿತು. ಈಗ ಈ ಬೀಡನ್ನ ತಿರುಗಿಸ್ಕೊಳ್ಳೋಣ. ತಿರುಗಿಸ್ಕೊಂಬಿಟ್ಟು 4 ಚೈನ್ ಹಾಕ್ಕೊಳ್ಳೋಣ. ಇಲ್ಲ ನೀವು ಈ ಥರ ಇದ್ದಾಗಲೇ 4 ಚೈನ್ ಹಾಕ್ಕೊಂಬಿಡಿ. ಹೇಗಾದರೂ ಆಯಿತು, ನಿಮಗೆ ಹೆಂಗೆ ಅನುಕೂಲನೋ ಹಾಗೆ. 3 4 ಚೈನ್ ಹಾಕಿ 2 ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ನೋಡಿ ತಿರುಗಿಸ್ಕೊಳ್ಳಿ ಬೀಡನ್ನ. ಅದೇ ತಿರುಗುತ್ತೆ. ತಿರುಗಿಸ್ಕೊಂಬಿಟ್ಟು ಈ 6 ಚೈನ್ ಇರುತ್ತಲ್ಲ, ಈ 6 ಚೈನಲ್ಲಿ ವರ್ಕ್ ಮಾಡ್ತಾ ಹೋಗಬೇಕು. ಮೂರು ಸರಿ 2 ರಿಂಗಿಂದ ಹೊರಗಡೆಗೆ ಬರಬೇಕು. 1 2 3. ಇದು ಲೂಸ್ ಆಯಿತು ಅಂದರೆ ಒಂದು ಸರಿ ಹಿಂಗೆ ಎಳ್ಕೊಳ್ಳಿ. ಕೆಳಗೆ ದಾರ ಬಿಟ್ಟಿರ್ತೀವಲ್ಲ, ಅದು ಎಳ್ಕೊಂಡ್ರೆ ಟೈಟ್ ಆಗುತ್ತೆ. ಸೊ ಇದೇ ಥರ ಈ 6 ಚೈನಲ್ಲಿ ಟ್ರಿಪಲ್ ಕ್ರೋಶ ಹಾಕ್ಕೊಳ್ತಾ ಬನ್ನಿ. ಪೂರ್ತಿ ಕವರ್ ಆಗೋ ತನಕ ಮಾಡಿ. ಒಂದು 15 ಹಾಕಿ ನೋಡೋಣ ಎಷ್ಟು ಹಿಡಿಸುತ್ತೆ ಅನ್ನೋದು. ನೋಡಿ, 2 ಸರಿ ದಾರ ಸುತ್ತಕೊಂಡ್ರೆ ನಿಮಗೆ 3 ಟೈಮ್ಸು 2 ರಿಂಗಿಂದ ಹೊರಗಡೆಗೆ ಬರಬೇಕು. ಒಂದು ಸರಿ 2 ರಿಂಗು, ಮತ್ತೊಂದು ಸರಿ 2 ರಿಂಗು, ಮತ್ತೊಂದು ಸರಿ 2 ರಿಂಗು. ಸಿಂಪಲ್ಲಾಗಿ ಹೇಳ್ಕೊಡ್ತಿದ್ದೀನಿ, ಬೇಗ ಎಂಥವ್ರು ಬೇಕಿದ್ರೂ ಕಲಿಬೋದು ಇದು. ಈಗ ನೀವು ಕ್ರೋಶ ಕಲಿತಾ ಇದ್ದೀನಿ ಅನ್ನೋರು ಇಂಥದ್ದು ಮಾಡಬಹುದು. ಸ್ವಲ್ಪ ವಿಭಿನ್ನವಾಗಿದೆ, ಚೇಂಜ್ ಇದೆ. ಮಾಮೂಲಿ ಡಿಸೈನ್ಸ್ ನೋಡಿ ನೋಡಿ ಬೇಜಾರಾಗಿರೋದ್ರಿಂದ ಇದೊಂದು ಚೂರು ಚೇಂಜ್ ಅನಿಸುತ್ತೆ. ಸೊ ಇದೇ ಥರ ಮಾಡ್ತಾ ಹೋಗೋಣ. ಹಾಂ, ಟೈಟಾಗಿ ಬಂದರೆ ವರ್ಕ್ ಚೆನ್ನಾಗಿರುತ್ತೆ. ಲೂಸ್ ಮಾಡಿದ್ರೆ ವರ್ಕು ನೀಟಾಗಿ ಕೂತ್ಕೊಳ್ಳಲ್ಲ, ಅಲ್ಲಾಡುತ್ತದು. ಇದು ನೋಡಿ, ಲೂಸ್ ಆಯಿತು ಅಂದರೆ ಒಂದು ಸರಿ ಹಿಂಗೆ ಎಳ್ಕೊಳ್ಳಿ. ಇದೇ 6 ಚೈನ್ಗೆ ಮಾಡ್ತಾ ಹೋಗ್ಬೇಕಿಲ್ಲಿ. ಮಾಡೋಣ ಎಷ್ಟಾಗುತ್ತೆ ಅಂತ ಹಿಡಿಸುತ್ತೆ ನೋಡೋಣ. ನೋಡಿ 17 ಹಾಕಿದ್ದೀನಿ. ಲಾಸ್ಟ್ ಒಂದು
18 ಹಾಕ್ಕೊಳ್ಳೋಣ. ಹಿಡಿಸುತ್ತೆ, 18 ಹಿಡಿಸುತ್ತೆ. 20 ತುಂಬ ದೊಡ್ಡದಾಗುತ್ತೆ. ಸೊ ಈ ಥರ ನೋಡಿ, ಇದು ಲೂಸ್ ಆಗಿದೆ ಚೈನು, ಅದಕ್ಕೆ ಈ ಥರ ಶೇಪ್ ಬರುತ್ತೆ. ಯೂನಿಫಾರ್ಮಾಗಿ ಕರೆಕ್ಟಾಗಿ ಹಾಕಿದ್ರೆ ಈ 4 ಚೈನು ಎಣಿಸಿ 18 ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಈಗ ವರ್ಕನ್ನು ತಿರುಗಿಸ್ಕೊಳ್ಳೋಣ. ವರ್ಕನ್ನು ತಿರುಗಿಸ್ಕೊಂಡು ಚೈನ್ ಹಾಕ್ಕೋಬೇಡಿ, ಜಸ್ಟ್ ಹಿಂಗಿರೋದನ್ನು ವರ್ಕು ಈ ಥರ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಬಿಟ್ಟು ಈ ಫಸ್ಟ್ ಚೈನ್ನ ಬಿಟ್ಟು ಸೆಕೆಂಡ್ ಚೈನಿಗೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ ಈ ಥರ. ಈಗ ಇದನ್ನು ಮೇಲಕ್ಕೆ ಎಳ್ಕೊಂಡು ದಾರಾನ ಬೀಡ್ಸ್ ಹಾಕ್ಕೊಳ್ತಾ ಹೋಗೋಣ. 3 mm ಬೀಡ್ಸ್ ಬರುತ್ತಲ್ಲ, ಬೀಡ್ಸು ಒಂದೊಂದಾಗಿ ತಗೊಳ್ಳಿ. ಒಂದೇ ಸರಿ ನಿಮ್ಗೆ ಇದು ಅಭ್ಯಾಸ ಇತ್ತು ಅಂದರೆ ಈ ಥರ ಕ್ರೋಶೆಗೆ 3 ಹಾಕ್ಕೊಂಬಿಟ್ಟು 3 4 ಮಾಡ್ಕೋಬೋದು. ನೋಡಿ, ನೆಕ್ಸ್ಟ್ ಚೈನ್ ಇರುತ್ತಲ್ಲ, ಆ ನೆಕ್ಸ್ಟ್ ಚೈನಿಗೆ ಒಂದು ಲಾಕ್ ಮಾಡಬೇಕು. ಈ ಥರ. ಮತ್ತು ಇನ್ನೂ ಒಂದು ಚೈನ್ಗೆ ಬರೀ ದಾರದಿಂದ ಲಾಕ್ ಮಾಡಿ. ಮತ್ತು ಇವಾಗ ನೆಕ್ಸ್ಟ್ ತಿರ್ಗಾ ಒಂದು ಬೀಡ್ ತೊಗೊಳ್ಳೋಣ, ಆಲ್ಟರ್ನೇಟಿವು. ಈಗ ಬೀಡ್ ಲಾಕ್ ಮಾಡಿದೆ, ಇಲ್ಲಿ ಒಂದು ಲಾಕ್ ಮಾಡಿ, ಮತ್ತೆ ಒಂದು ಲಾಕ್ ಮಾಡಿ. 2 ಲಾಕ್ ಆದಮೇಲೆ ಬೀಡನ್ನ ಹಾಕ್ಕೋಬೇಕು. ಮತ್ತು 2 ಲಾಕ್, ಮತ್ತು ಬೀಡ್. ಸೊ ಇದೇ ಥರ ಮಾಡ್ತಾ ಹೋಗಬೇಕು. ತುಂಬ ಟ್ರೆಂಡಿಂಗಲ್ಲಿದೆ ಇದು ಡಿಸೈನು. ಸೊ ಇದು ನೀವು ಬೇಕಿದ್ರೆ ರೆಡಿನೂ ಮಾಡಿ ಸೇಲು ಮಾಡ್ಬೋದು. ಈ ಥರ ಬೀಡ್ ಆದಮೇಲೆ 2 ಲಾಕ್ ಮಾಡಿ ಒಂದೊಂದು ಬೀಡ್ ಹಾಕ್ಕೋಬೇಕಾಗತ್ತೆ. ಎರಡು 4 6. ಎಂಟು ಬೀಡ್ ಹಿಡಿಯುತ್ತೆ. 8ನ್ನು ಅಡ್ಜಸ್ಟ್ ಮಾಡ್ಕೊಳ್ರಿ, ಅಂದರೆ ಕರೆಕ್ಟ್ ಬರುತ್ತೆ. ಅದು ಅಡ್ಜಸ್ಟ್ ಮಾಡೋದೇನು ಬೇಕಾಗಿಲ್ಲ, ಕರೆಕ್ಟ್ ಅಲ್ಲಿಗೆ. ಈಗ ಒಂದು ಸಿಂಗಲ್ ಕ್ರೋಶ ಹಾಕಿ ಬೀಡ್ ಹಾಕಿದ್ವಿ. ಸೊ ಬೀಡ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀವಿ ಲಾಸ್ಟಲ್ಲಿ. ಸೊ ಇಲ್ಲಿಗೆ ಒಂದು ಚೈನ್ ಹಾಕಿ ಕಟ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ನಿಮಗೆ. ನೋಡಿ, ಇವಾಗ ಏನು ಅಂತಂದರೆ ಇದನ್ನು ಬಿಗಿಯಾಗಿ ಎಳೆದು ಎಲ್ಲ ಫುಲ್ಲು ಇದನ್ನು ಟೈಟಾಗಿ ಎಳೆದು ಇದನ್ನು ಟೈಟಾಗಿ ಎಳ್ಕೊಳ್ಳಿ. ಇಲ್ಲಿ ಇವಾಗ ನೀವು ಗಮ್ ಹಚ್ಚಬೇಕು ಒಂಚೂರು. ನೋಡಿ, ಗಮ್ ಹಚ್ಚೋದು. ನೋಡಿ, ಈ ಬೀಡ್ ಮೇಲೆ ದಾರ ಬಂದಿರುತ್ತಲ್ಲ, ಆ ದಾರದ ಜೊತೆಗೆ ಎಳ್ಕೊಳ್ಳಿ. ಫಸ್ಟು ಎಳ್ಕೊಂಬಿಟ್ಟು ಆ ಬೀಡ್ ಮೇಲೆ ದಾರನ ಅಂಟಿಸ್ಬೇಕು. ಕಾಣ್ದಿರೋ ಹಾಗೆ ಅಂಟಿಸ್ಕೊಳ್ಳಿ ಈ ಥರ. ಇದನ್ನು ಈ ಥರ ಅದ್ರ ಮೇಲೆ ಬರಬೇಕು. ಬೀಡ್ ಮೇಲೆಲ್ಲ ಅಂಟಿಸ್ಕೋಬೇಡಿ, ನೀಟಾಗಿ ಕಾಣಲ್ಲ ಆವಾಗ.
ನೋಡಿ ಈ ಥರ. ಸೊ ನಾನು ಒಂದಷ್ಟು ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಈ ಥರ ಬರುತ್ತೆ ನೋಡಿ, ಈ ಥರ ಮಾಡಿದ್ದೀನಿ ನಾನು. ಸೊ ಇದನ್ನು ಸ್ವಲ್ಪ ಒಣಗಿದ ಮೇಲೆ, ಡ್ರೈ ಆದಮೇಲೆ ಚೆನ್ನಾಗಿ ಬರುತ್ತೆ. ಇದು 6 ಎಳೆಯಲ್ಲಿ ಮಾಡಿದ್ದೀನಿ, ಇದೆರಡು 6 ಸ್ಟ್ರ್ಯಾಂಡ್ಸು, ಆಮೇಲೆ 6 ಸ್ಟ್ರ್ಯಾಂಡ್ ಜೊತೆ 11 ನಂಬರ್ ಕ್ರೋಶಲ್ಲಿ ಮಾಡಿದ್ದೀನಿ. ಸೊ ಸ್ವಲ್ಪ ಚಿಕ್ಕದಾಗಿದೆ ನೋಡಿ ಸೈಜು. ಇದೆಲ್ಲ 7 ಸ್ಟ್ರ್ಯಾಂಡ್ಸು 8ಅಲ್ಲಿ ಮಾಡಿದ್ದೀನಿ. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಸೊ ನೋಡಿಕೊಂಡು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಹೊಲ್ಕೋಬೋದು. ಇದು ನೀವು ಸ್ಪೇಸು ಎಷ್ಟನ್ನು ಕೊಡ್ಬೋದು ನೋಡಿ. ಬೀಡು ಮೇಲೆ ಇಟ್ಟು ಹೊಲಿದ್ರೆ, ಬೀಡಿಗೂ ಹೊಲಿದು ಬಿಟ್ಟು ಇಲ್ಲಿ ಒಂದು ಸ್ಟಿಚ್ಚು, ಇಲ್ಲಿ ಒಂದು ಸ್ಟಿಚ್ಚು ಹಾಕಬೇಕಾಗತ್ತೆ ಸೀರೆಗೆ. ಕರೆಕ್ಟ್ ಸೀರೆ ಮೇಲೆ ಇಟ್ಕೊಂಡು ಹಿಂಗೆ ಹಾಕಬೇಕು. ಅದರ್ವೈಸ್ ನಿಮಗಿದೆ ಈ ಥರ ಬೇಡ ಅಂತಂದರೆ, ಈ ಥರ ಬೇಕು ಅಂದರೆ ಅವಾಗ ನೀವೇನು ಮಾಡಬೇಕು, ಪ್ರತಿಯೊಂದು ಬೀಡ್ಗೂ ಸೀರೆ ಮೇಲೆ ಸ್ಟಿಚ್ ಹಾಕ್ಕೊಳ್ತಾ ಬಂದು ಈ ಬೀಡನ್ನ ಕೆಳಗೆ ಬಿಡಬೇಕು. ಕೆಳಗೆ ಬಿಟ್ಟು ಇಲ್ಲಿ ಬೇಕಿದ್ರೆ ನೀವು ಹ್ಯಾಂಗಿಂಗೋ ಏನಾನೋ ಹಾಕ್ಕೋಬೋದು. ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಹೊಲಿದ್ಬಿಟ್ಟು ಹಿಂಗೆ ಬಿಟ್ಬಿಡಿ. ತೋರಿಸ್ತೀನಿ, ಹಿಂಗೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಗ್ಯಾಪು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೋಬೋದು. ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕಂತೇನಿಲ್ಲ, ಇಷ್ಟನ್ನು ಕೊಡ್ಬೋದು. ನೋಡಿ, ನಿಮ್ಮ ಕ್ಯಾಮ್ರಾ ಕಾಣೋದಿಲ್ಲ ಅಂತ ಹೇಳಿ ನಾನು ಇಷ್ಟು ತೋರಿಸ್ತಾ ಇದ್ದೀನಿ. ಡಿಸ್ಟೆನ್ಸು ನೀವು ಎಷ್ಟನ್ನು ಇಟ್ಕೋಬೋದು. ಇಲ್ಲ ಬೇಡ ಎಲ್ಲ ಹೀಗೆ ಬರಲಿ ಅಂತಂದರೆ ನೀವು ಆ ಥರನೂ ಮಾಡ್ಕೋಬೋದು. ಎರಡೂ ಡಿಸೈನ್ಸ್ ಚೆನ್ನಾಗಿರುತ್ತೆ ಇದರಲ್ಲಿ. ನೀವು ಹಿಂಗಿಟ್ಟು ಹಿಂಗೆ ಹೊಲಿಬೋದು. ಸೊ ಈ ಥರ ಮಾಡಿದ್ರೂ ಚೆನ್ನಾಗಿರುತ್ತೆ. ಇದು ತುಂಬ ಟ್ರೆಂಡಿಂಗಲ್ಲಿದೆ ಇದು. ಸೊ ನೋಡಿ, ನೀವು ಕಲಿತು ಮಾಡಿ. ನನಗೆ ಹೇಗೆ ಅನಿಸುತ್ತೋ ಆ ಥರ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ಕೆಲವು ಡಿಸೈನ್ಗೆ ನಮಗೆ ಲಿಂಕ್ ಸಿಗೋದಿಲ್ಲ, ಇಲ್ಲ ಯಾರೂ ಹೇಳ್ಕೊಡೋದಿಲ್ಲ. ಸೊ ನಮಗೆ ಹೆಂಗೆ ಬೇಕೋ ಹಾಗೆ ಒಟ್ಟು ಡಿಸೈನ್ ಬಂದರೆ ಆಯಿತು, ಆ ಥರ ಮಾಡಿದ್ದೀನಿ ನಾನು. ಈ ಥರನೂ ಹೊಲ್ಕೋಬೋದು ನೀವು. ಸೊ ಈಸಿ ಇದೆ ಫ್ರೆಂಡ್ಸ್, ಮಾಡಿ. ಇದು ನಿಮಗೆ ಒಂದು 17ರಿಂದ 18 ಬೇಕಾಗುತ್ತೆ, ಡಿಪೆಂಡ್ ಅಪಾನ್ ನಿಮ್ಮ ಗ್ಯಾಪು ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. 1.5 ಇಂಚ್ ಕೊಡ್ತೀರಾ, ಎಷ್ಟು ಕೊಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಸೊ ನೋಡೋಣ, ನೆಕ್ಸ್ಟು ಇನ್ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ತುಂಬ ಡಿಸೈನ್ಸ್ ಹಾಕ್ತಿದ್ದಾರೆ ಈಗ, ಟ್ರೆಂಡಿಂಗ್ ಎಲ್ಲಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡ್ಕೊಂಡು ನಿಮಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.